NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಗಿತಾ ಇದೆಯಾ? ಸುಷ್ಮಾ ಕೆ ರಾವ್ ಬಿಚ್ಚಿಟ್ಟಂತ ಸತ್ಯ ಏನು? ಭಾಗ್ಯಲಕ್ಷ್ಮಿ ಧಾರಾವಾಹಿ ಸತತ 3 ವರ್ಷಗಳಿಂದ ಎಲ್ಲರನ್ನ ರಂಜಿಸ್ತಾ ಬರ್ತಾ ಇದೆ. ಅದೇ ಯಶಸ್ಸಿನ ಜೊತೆಗೆ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಹಂತದಲ್ಲಿ ಧಾರಾವಾಹಿ ಮುಕ್ತಾಯ ಆಗುತ್ತೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಈ ಕುರಿತು ಸುಷ್ಮಾ ರಾವ್ ಅವರ ಅಭಿಮಾನಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. ನಂತರ ಸುಷ್ಮಾ ರಾವ್ ಅವರೇ ಈ ಬಗ್ಗೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಹಳನೇ ಜನಪ್ರಿಯತೆಯನ್ನ ಪಡೆದುಕೊಂಡಿರುವಂಥದ್ದು. ನಟಿ ನಿರೂಪಕಿ ಸುಷ್ಮಾ ರಾವ್ ನಟನಾ ಜರ್ನಿಯಲ್ಲಿ ಹೊಸ ಮೈಲುಗಲ್ಲನ್ನ ಸಾಧಿಸಿದಂತಹ ಧಾರಾವಾಹಿ ಇದು. ವೀಕ್ಷಕರ ಮೇಲೆ ಬಹಳಷ್ಟು ಪ್ರಭಾವವನ್ನ ಕೂಡ ಬೀರಿದೆ. ಸವಾಲುಗಳನ್ನ ಸ್ವೀಕರಿಸಿ ಹೆಣ್ಣು ಮಕ್ಕಳು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನ ಭಾಗ್ಯ ಪಾತ್ರದ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ ಭಾಗ್ಯಲಕ್ಷ್ಮಿಯ ಬರಹಗಾರರು. ಅಂದಹಾಗೆ ಭಾಗ್ಯಲಕ್ಷ್ಮಿಗೆ ಕತೆ ಬರಿತಾ ಇರುವಂಥದ್ದು ಜಯ ಆಳ್ವ, ಸಂಭಾಷಣೆ ಬರಿತಾ ಇರುವಂಥದ್ದು ಪದ್ಮಿನಿ ಜೈನ್. ಇಬ್ಬರು ಕೂಡ ಹೆಣ್ಣು ಮಕ್ಕಳೇ. ಹೀಗಾಗಿ ನಾರಿಯರ ನಾಡಿ ಮಿಡಿತ ಚೆನ್ನಾಗಿ ಇವರು ಅರ್ಥಕೊಂಡಿದ್ದಾರೆ. ನಿರ್ದೇಶನವನ್ನ ಮಾಡ್ತಾ ಇರುವಂಥದ್ದು ಗೌಡು ದರ್ಶನ್. ನಿರ್ಮಾಣ ಸಂಸ್ಥೆ ಶ್ರೀ ಜೈಮಾತಾ ಕಂಬೈನ್ಸ್. ಲಕ್ಷ್ಮೀ ಬಾರಮ್ಮ, ನಮ್ಮ ಲಚ್ಚಿ ಮುಂತಾದ ಸೀರಿಯಲ್ಗಳನ್ನು ನಿರ್ಮಿಸಿರುವಂತಹ ಈ ಒಂದು ಸಂಸ್ಥೆ ದಿ ಡೆವಿಲ್, ತಾರಕ್ ಸೇರಿದಂತೆ ಕನ್ನಡದ ಸೂಪರ್ ಹಿಟ್ ಸಿನಿಮಾಗಳನ್ನ ನಿರ್ಮಿಸಿದೆ. ತೆಲುಗು, ತಮಿಳು ಭಾಷೆಗೂ ಕೂಡ ಕನ್ನಡದ ಕಂಪನ್ನ ಪಸರಿಸಿದ ಹೆಮ್ಮೆ ಈ ಒಂದು ಸಂಸ್ಥೆಯದ್ದು. ಸದ್ಯ ಭಾಗ್ಯಲಕ್ಷ್ಮಿ ತಂಡಕ್ಕೆ ಇವರು ಅನ್ನದಾತರಾಗಿದ್ದಾರೆ. ಇದಿಷ್ಟು ಧಾರಾವಾಹಿಯ ಬ್ಯಾಕ್ಗ್ರೌಂಡ್ ಕೆಲಸಗಾರರ ಪರಿಚಯ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಕ್ತಾಯ ಆಗ್ತಿದ್ಯಾ? ಈ ಬಗ್ಗೆ ಸುಷ್ಮಾ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾಗ್ಯ ಪಾತ್ರವನ್ನ ರಿಜೆಕ್ಟ್ ಮಾಡಿದ್ರಂತೆ ಸುಷ್ಮಾ ರಾವ್. ಹೌದು, ಸುಮಾರು 10 ವರ್ಷಗಳ ಬಳಿಕ ಕಿರುತೆರೆಯ ಧಾರಾವಾಹಿಗೆ ಕಂಬ್ಯಾಕ್ ಮಾಡಿದಂತಹ ನಟಿ ಸುಷ್ಮಾ ರಾವ್ ಮೊದಲು ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ಒಪ್ಕೊಂಡಿರಲಿಲ್ಲ. ಭಾಗ್ಯ ಪಾತ್ರಕ್ಕೆ ಸುಷ್ಮಾ ಅವರೇ ಬೇಕು ಅಂತ ಹೇಳಿ ಸುಮಾರು 8 ತಿಂಗಳವರೆಗೂ ಕೂಡ ಕಾದಿತ್ತು ವಾಹಿನಿ. ಸುಷ್ಮಾ ಅವರೇ ಈ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ಸಾಧ್ಯ ಅಂತ ಹೇಳಿ ತಿಂಗಳುಗಳ ಕಾಲ ಕನ್ವಿನ್ಸ್ ಮಾಡಲಾಗಿತ್ತಂತೆ. ಕೊನೆಗೆ ನಟಿ ಒಪ್ಕೊಳ್ತಾರೆ. ಅವರು ಈ ಪಾತ್ರವನ್ನ ಒಪ್ಪಿಕೊಳ್ಳೋದಕ್ಕೆ ಕಾರಣ ಅತ್ತೆ ಸೊಸೆ ನಡುವೆ ಇರುವಂತಹ ಬಾಂಡಿಂಗ್. ಅತ್ತೆನೆ ಸೊಸೆಗೆ ಸಪೋರ್ಟ್ ಮಾಡುವಂತಹ ಸ್ಟೋರಿ ಲೈನ್ ಸುಷ್ಮಾ ಅವರಿಗೆ ಬಹಳನೇ ಇಷ್ಟ ಆಗಿತ್ತಂತೆ. ಯಾವುದೇ ಪಾತ್ರವನ್ನ ಮಾಡಿದ್ರು ಕೂಡ ಅದಕ್ಕೆ ಪೂರ್ಣ ಪ್ರಮಾಣದ ಟೈಮ್ ಕೊಡಬೇಕು. ಹಾಗಾಗಿ ಭಾಗ್ಯ ಪಾತ್ರ ಒಪ್ಕೊಂಡಿರ್ಲಿಲ್ಲ. ನಂತರದ ಪಾತ್ರದ ಬಗ್ಗೆ ಬಂದಾಗ, ಸ್ಟೋರಿ ಲೈನ್ ಬಗ್ಗೆ ಕೇಳಿದಾಗ ಮನಸ್ಸಿಗೆ ತುಂಬಾನೇ ಹಿಡಿಸಿತ್ತು. ಹೀಗಾಗಿ ಇಷ್ಟಪಟ್ಟು ಈ ಪಾತ್ರವನ್ನ ಒಪ್ಕೊಂಡೆ ಅಂತ ಹೇಳಿ ಸುಷ್ಮಾ ರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಆಫರ್ಗಳು ಬರ್ತಾ ಇದೆ, ಆದ್ರೂ ಕೂಡ ಸೀರಿಯಲ್ ಮುಕ್ತಾಯ ಇಲ್ಲ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಪಾತ್ರಗಳಲ್ಲೂ ಕೂಡ ಮಹತ್ವದ ಬದಲಾವಣೆಗಳಾಗಿದೆ. ಹೀಗಾಗಿ ಧಾರಾವಾಹಿ ಮುಕ್ತಾಯ ಆಗತ್ತಾ ಅನ್ನುವಂಥ ಅನುಮಾನಗಳು ಶುರುವಾಗಿತ್ತು. ಅಭಿಮಾನಿಗಳಲ್ಲಿ ಇದು ಪ್ರಶ್ನೆಯನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಭಾಗ್ಯಲಕ್ಷ್ಮಿ ಮುಕ್ತಾಯದ ವದಂತಿಗೆ ಸ್ಪಷ್ಟನೆ ಪಡೆಯೋದಕ್ಕೆ ಸುಷ್ಮಾ ರಾವ್ ಅವರನ್ನ ಸಂಪರ್ಕ ಮಾಡಿದಾಗ ಅವರು ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರವಾಗಿ ಸೀರಿಯಲ್ ನಿಲ್ತಾ ಇಲ್ಲ, ಇನ್ನೂ ಕೂಡ ನಡೀತಾ ಇದೆ. ನನಗೆ ಬೇರೆ ಬೇರೆ ಆಫರ್ಗಳು ಬಂದಿದ್ವು. ಅದಕ್ಕೆ ವಾಹಿನಿಯನ್ನ ಕೇಳಿದಾಗ ಇಲ್ಲ, ಧಾರಾವಾಹಿ ಮುಕ್ತಾಯ ಆಗ್ತಾ ಇಲ್ಲ, ಧಾರಾವಾಹಿ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ದಾರಂತೆ. ಅಂಡ್ ಶೂಟಿಂಗ್ ಕೂಡ ನಡೀತಾ ಇದೆ. ಈಗ ಕತೆ ಮೊದಲಿಗಿಂತ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಇದೆ. ಉತ್ತಮವಾಗಿ TRP ಕೂಡ ಬರ್ತಾ ಇದೆ. ಸೊ ವಾಹಿನಿ ಅಂದ್ರೆ ಕಲರ್ಸ್ ಕನ್ನಡ ಹೇಳಿರೋ ಹಾಗೆ ಧಾರಾವಾಹಿ ಮುಕ್ತಾಯ ಮಾಡುವಂತ ಯೋಜನೆ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದು ಸುಷ್ಮಾ ರಾವ್ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಈ ಒಂದು ಧಾರಾವಾಹಿ ನೋಡ್ತಾ ಇದ್ರೆ ಭಾಗ್ಯಲಕ್ಷ್ಮಿಯ ಯಾವ ಪಾತ್ರಧಾರಿಗಳು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಂತಹ ಹಲವಾರು ಮಾಹಿತಿಗಳಿಗಾಗಿ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.